ಓಂ ಪ್ರಿಯಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾತಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇಪರಂ ತೇ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಪ್ಪ ನ ಚ ಧರ್ಮಸ್ಯ ಸುಖಹೇತುತ್ವಂ. ಎಲ್ಲಿ ಬಂತೀಗ? ಧರ್ಮ ಅಂಬೋದು ಸುಖಕ್ಕೆ ಸುಖಕ್ಕೆ ಕಾರಣ ಅಂತ ಹೇಗಪ್ಪ ನನಗೆ ಗೊತ್ತೀಗ? ನಿನ್ನ ಪ್ರಕಾರ ಹೇಗೆ ಹೇಳ್ತೀನಿ ನೀನೀಗ? ಮೋಕ್ಷ ಹೇತುತ್ವ ಹೇಗೆ ಹೇಳ್ತಿ? ಅದಕ್ಕೆಲ್ಲ ಆಗಮ ಬೇಕೇ ಬೇಕು ಅಂತ ಆಗಮ ನಿನ್ನಲ್ಲಿಲ್ಲ. ಮತ್ತು ಹೇಗೆ ಹೇಳೋದು ಸಾಧ್ಯ ಇದೆ? ನಚ ಶೂನ್ಯ ಪರಿಜ್ಞಾನ ಶೂನ್ಯ ಭಾವನೆಯಾಪಿ ಚ ಮೋಕ್ಷ ಕಥಂ ಚ ನ ಭವೇತ್. ಹಾಗಿದ್ದರೆ ನಿನ್ನ ಪ್ರಕಾರ ಶೂನ್ಯವೇ ಚಿಂತನೆ ಮಾಡಬೇಕು, ಶೂನ್ಯ ಭಾವನೆ ಹೊಂದ್ತಾರೆ. ಮತ್ತು ಮೋಕ್ಷ ಅದನ್ನೇ ಮೋಕ್ಷ ಅಂತ ಕರಿಬೇಕು ನೀನೀಗ. ನಿಮ್ಮ ಪ್ರಕಾರ ಮೋಕ್ಷ ಹೇಗಾಗತ್ತೆ ಯೋಚನೆ ಮಾಡು. ನಮಗೆ ಬೇಕಾಗಿರೋ ಸುಖ, ಆ ಸುಖ ಪೂರ್ತಿ ಸಿಕ್ಕರೇನೆ ಮೋಕ್ಷ ಅಂತ ಕರೆಯೋದು. ನಮ್ಗೆ ಬೇಕಾಗಿರೋದೊಂದು, ಅವ್ನು ಹೇಳ್ತಿರೋದೊಂದು. ಏನಂತಾರೆ? ಅಸಂಗತ. ಶೂನ್ಯ ಭಾವ ಬೇಕಾ ನಿಮಗೆ? ಫಸ್ಟು ಬೇಕಿಲ್ಲ. ಮತ್ತು ಅದು ಮೋಕ್ಷ ಅಂತ ಮತ್ತೆ ಹೇಳಿ ಒಳ್ಳೆ ಕೆಲಸ ಮಾಡಿದಪ್ಪ ನಮಗೆ ಬೇಕಿದ್ದಿಲ್ಲ ಅಂತ ಹೇಳ್ತಾರೋ ಇಲ್ಲೋ? ಸರಿ, ಅದು ಹಾಗೆ ಹೇಳಬಾರ್ದು. ಪರಪ್ರಸಾದನೇಚ್ಛಾಸ್ತು ವಿಲಂಬೋ ನಾಮ ಯುಜ್ಯತೆ ಉಮಿಚ್ಛಾಧೀನತಾ ನೋಚೇತ್ ವಿಲಂಬ ಕಿಂಕೃತೋ ಭವೆ. ಒಂದೊಂದು ಮಾತು ದೊಡ್ಡ ಸ್ಟ್ರೋಕ್ಗಳು ಇವೆಲ್ಲ ಕೂಡ. ಎಂಥ ಸ್ಟ್ರೋಕ್ ಗೊತ್ತಾ? ನೀನು ಆಯ್ತಪ್ಪ, ನಿನ್ನ ಪ್ರಕಾರ ಭೇದ ಇಲ್ಲ, ಎಲ್ಲರೂ ಒಂದೇ, ಮತ್ತು ನೀನು ಮೋಕ್ಷ ಆಗಬೇಕು. ಯಾಕೆ ಆಗ್ತಾ ಇಲ್ಲ ಹೇಳಿ? ನಾವೇನು ಹೇಳ್ತೀವಿ? ಈಗ ಊಟಕ್ಕೆ ಕೂತಿದ್ದೀವಿ, ಯಾರು ಊಟ ಶುರು ಮಾಡಿಲ್ಲ, ಯಾಕೆ ಬಡಿಸಿಲ್ಲ ಅಂತ ಹೇಳ್ತೀವಿ ನಾವು. ಅದನ್ನ ಅರ್ಥ ಏನೋ? ಅಲ್ಲ, ಬಡಿಸಿಲ್ಲ ಅಂದರೆ ಇನ್ನೊಬ್ಬನಿದ್ದಾನೆ, ಅವನು ಮೋಕ್ಷ ಕೊಡೋನು, ಬಡಿಸೋನು, ಅವನಿನ್ನು ಬಡಿಸಿಲ್ಲ ಅಂತ ಅರ್ಥ. ನಮಗೀಗ ಯಾಕೆ ಮೋಕ್ಷ ಆಗಿಲ್ಲ? ಜ್ಞಾನ ಬಂದೆ ಅಂತ ಇಟ್ಕೊಂಡ್ಬಿಟ್ಟು ನಿಮ್ಮ ಜ್ಞಾನ ಬಂದಿದೆ. ಈಗ ನಿಮ್ಮ ಪ್ರಕಾರ ಜ್ಞಾನದಿಂದ ಮೋಕ್ಷ ಆಗಬೇಕು. ಯಾಕಾಗಿಲ್ಲ ನಿಮಗೆ? ಏನು ಹೇಳ್ಬೇಕು ಅವ್ರೀಗ? ಯಾರು ಬರೋರು ಯಾರು ಇಲ್ಲ. ಕೆಲವು ಹೇಳ್ತಾರಲ್ಲ, ಯಾತಕ್ಕೆ ಬಡಿಸಿ ಅಂತ. ಇಲ್ಲಿ ಯಾರು ಬರಬೇಕು ಅಂತಾರೆ, ಸರಿ ಸುಪ್ಸೂರು ತಲೆ ಮಾಡ್ತೀವಿ ಅಂದರೆ ಎದ್ದೋಗ್ತೀವಿ ಅಂತ. ಒಂದು ಕಾರಣ ಕೊಡಬೇಕಲ್ಲ. ಇದು ಒಳ್ಳೆ ಆರ್ಗ್ಯುಮೆಂಟ್ ಇದು. ಮೋಕ್ಷ ಕೊಡೋನು ಬೇರೆ, ಮುಕ್ತರಾಗ ನಾವು ಬೇರೆ ಅಂತ ಒಪ್ಪೊಡದೆ ಹೋದರೆ, ನಿಮ್ಮ ಪ್ರಕಾರ ಜ್ಞಾನ ಬಂದ ತಕ್ಷಣ ಎಲ್ರಿಗೂ ಮೋಕ್ಷ ಆಗಬೇಕಾಗಿದೆ. ನಿಮ್ಮ ಗುರುಗಳಿಗೆ ಮೋಕ್ಷ ಆಗಿದೆಯೋ ಇಲ್ಲೇಗ? ಆಗಿಲ್ಲ ಅಂದರೆ ಅವರಿಗೆ ಆಗಿಲ್ಲ, ನಮಗೇನಾಗುತ್ತೆ ಅಂತ ಹೇಳ್ತೇವೆ. ಆಗಿದ್ದರೆ ಮೆದುಗೆ ಇರಬಾರ್ದು, ಅವರು ಆದವ್ರು ಎದುರಿಗಿರಬಾರ್ದು. ಅರ್ಥ ಆಯ್ತಾ ಈಗ? ಎಷ್ಟು ತಮಾಷೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ನಮಗೇನಾಗಿದೆ, ದೇವರಿದ್ದಾನೆ, ಅವ್ನು ಮುಕ್ತಿ ಕೊಡೋನು, ಇನ್ನೂ ನಮಗೆ ಜ್ಞಾನ ಬಂದರೂ ಯಾಕೆ ಕೊಟ್ಟಿಲ್ಲ ಅಂದರೆ ಪ್ರಸಾದ ಮಾಡಿಲ್ಲ ಹೇಳಕ್ಕೆ ಬರುತ್ತೆ. ಅದು ನಾವೇ ಆಗಿದ್ರೆ ಪ್ರಸಾದ ಮಾಡಿ ಏನರ್ಥ ಅದಕ್ಕೀಗ? ಅರ್ಥ ಆಯ್ತಾ? ದೇರ್ಫೋರ್ ಐಕ್ಯ ಒಪ್ಲಕ್ಕೆ ಬರೋದಿಲ್ಲ, ಮತ್ತು ಶೂನ್ಯ ಭಾವ ಒಪ್ಲಕ್ಕೂ ಸಾಧ್ಯ ಇಲ್ಲ ಅಂತೇಳಿ. ವಿಲಂಬ ಕಿಂಕೃತೋ ಭವೆ. ಯಾಕೆ ತಡ ಮಾಡ್ತೀರಿ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ ನೀವೀಗ? ಅಪ್ರೋಕ್ಷ ಜ್ಞಾನ ಆಗಿಲ್ಲ ಒಂದು ಸ್ಟೇಜು, ಆಯ್ತಪ್ಪ, ಯಾಕಾಗಿಲ್ಲ? ಅದು ಕಾರಣ ಕೊಡಬೇಕು. ಮತ್ತೆ ಅವನಗ್ರಹ ಮಾಡಿಲ್ಲ ಮಾಡಿಲ್ಲ, ಮೇಷ್ಟ್ರು ಬಂದಿಲ್ಲ, ಪಾಠ ಆಗಿಲ್ಲ ಅಂತಾರಲ್ಲ ಹಾಗೆ. ಅದು ಆಮೇಲೆ ಯಾಕಾಗಲಿಲ್ಲ? ಅಪ್ರೋಕ್ಷ ಜ್ಞಾನ ಬಂತೀಗ. ನಮ್ಮ ಪ್ರಕಾರ ಅಪ್ರೋಕ್ಷ ಜ್ಞಾನ ಬಂದಮೇಲೂ ಯಾಕಿರ್ತಾನೆ ಜೀವ? ಅವ್ರಿಗೆ ಪ್ರಾರಬ್ಧ ಕರ್ಮ ಇಲ್ಲ. ಯಾಕೆ? ಕರ್ಮ ಬಿಟ್ಟು ಮುಗಿಸೋ ಕರ್ಮ ಅನ್ನೋದ್ಲೆ ಬಿಟ್ಟಾಗಿದೆ ಅವ್ರ ಪ್ರಕಾರ. ಕರ್ಮದ ಕಾನ್ಸೆಪ್ಟೇ ಇಲ್ಲ. ಮತ್ತೆ ಯಾಕೆ ತಡ ಈಗ? ಒಬ್ಬ ಜ್ಞಾನಿ ನಮ್ಮ ಕಣ್ಣಿಗೆ ಕಾಣಬಾರ್ದು, ಕಂಡ್ರೆ ಜ್ಞಾನಿ ಅಲ್ಲ, ಕಾಣದೆ ಹೋದ್ರೆ ಜ್ಞಾನಿ ಇಲ್ಲೇ ಇಲ್ಲ. ಇಂಥ ಸ್ಥಿತಿ ಬರುತ್ತೆ. ನಮ್ಮಲ್ಲಿ ಪ್ರಶ್ನೆನೇ ಇಲ್ಲ. ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಏನಿದೆ ಉತ್ತರ ಸಿಗುತ್ತೆ. ಅನ್ಯಥಾ ಕಾರಣಂ ಚೇ. ಇವಾಗ ನಮ್ಮನ್ನು ನೋಡಿ, ಪ್ರಮೋಷನ್ ಎಲಿಜಿಬಿಲಿಟಿ ಬಂತು, ಅವನಿಗೆ ಪ್ರಮೋಷನ್ ಕೊಟ್ಟಿಲ್ಲ. ಕೊಡೋರಿಗೆ ಏನಂತ ಕರ್ಕೊಂಡೋಗಿಲ್ಲ, ಅವನೀಗ ಬಂದಿದೆ ಅಂತ ಹೇಳ್ಕೊಳ್ಬಾರ್ದು. ಐ ಎಮ್ ಎಲಿಜಿಬಲ್ ಅಂತ ಹೇಳ್ಕೊಳ್ಬೇ ಹೊರತು ಪ್ರಮೋಟೆಡ್ ಅಂತ ಪದ ಉಪಯೋಗಿಸ್ಬಾರ್ದು. ಮತ್ತು ನೀನೇ ಹಾಕ್ಕೊಂಡ್ಬಿಡೋ, ಏನು ಹಾಕ್ಕೊಂಡು ಮೇಲಿಂದ ಬರಬೇಕಲ್ಲ ಅಂತ. ಮೇಲಿಂದ ಬರಬೇಕಲ್ಲ. ಈ ಮೇಲಿಂದ ಅಂದರೆ ಆರ್ಡರ್ ಮೇಲಿಂದ, ಇಲ್ಲಿ ಊರ್ಜ ದೇವರಿಂದ ಬರಬೇಕು. ಅಂದರೆ ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಿರೋದೆಲ್ಲ ಯಾವುದು? ದ್ವೈತನೇ ಹೊರತು ಬೇರೆ ಅಲ್ಲೇ ಇಲ್ಲ. ಅನ್ಯತ್ರಾಪಿ ವಿಲಂಬಾಸ್ತು ಶಿರೀಶೇಚ್ಛ ನಿಮಿತ್ತತ. ನಮ್ಮಲ್ಲಿ ಯಾವ ಸ್ಟೇಜಲ್ಲೂ ಲೇಟ್ ಆಗಬಹುದು, ದೇವರ ಅನುಗ್ರಹ. ಇನ್ನೂ ಮಾಡಿಲ್ಲಪ್ಪ. 3 ಜನ 4 ಜನ ಕೂತಿದ್ದಾರೆ, ಡಾಕ್ಟ್ರು ಒಬ್ಬರು ಕರೀತಾರೆ ಅಷ್ಟೇ. ನಾನು ಬರ್ತೀನಿ ಅಂತ ಹೋಗಬಾರ್ದು. ಅವನು ನಿನ್ನ ಕರೆದಿಲ್ಲ ಅಂತ ಹೇಳ್ತಾರೆ. ನಿನ್ನ ಕರೆದಿಲ್ಲ, ಇನ್ನೂ ಜೋರ್ ನಾಳೆ ಬರಬೇಡ ಅಂತ. ಇವತ್ತು ನಾನೇನೋ ಬರಬೇಡ. ಇನ್ನೊಬ್ಬರು ಡಿಪೆಂಡ್ ಆಗಿದೆಯೋ ನಾವು. ವೈದ್ಯ ಬೇರೆ, ರೋಗಿ ಬೇರೆ.
ನಿಮ್ಮ ಪ್ರಕಾರ ರೋಗಿನೇ ವೈದ್ಯ ಆಗೋದಾದ್ರೆ ವಾಸಿ ಯಾಕೆ ಮಾಡ್ಕೊಂಡಿಲ್ಲ ಹಾಗಿದ್ರೆ? ಎಂಜಾಯ್ ಮಾಡ್ತೀಯಾ? ಕೆಮ್ಮಿನ ಎಂಗೇಜ್ ಮಾಡ ಕಾಲು ಎಂಜಾಯ್ ಮಾಡ್ತಾ ಕೂತಿದ್ದೀಯಾ? ನಮ್ಮ ಅಸಾಮರ್ಥ್ಯ ಕೂತಿದ್ದೀವಿ ಅಷ್ಟೇ. ಮತ್ತು ಡಾಕ್ಟ್ರು ಸಿಕ್ಕಿಲ್ಲ, ಅವರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಸಿಕ್ಕಿಲ್ಲ. ಅವ್ರು ಸಿಕ್ಕಿದ್ದಾರೆ, ಔಷಧಿ ಸಿಕ್ಕಿಲ್ಲ, ಬರ್ಕೊಟ್ರೆ ಔಷಧಿ ಸಿಗ್ತಾ ಇಲ್ಲ. ನೀನೇ ಎಲ್ಲ ಆದಾಗ ಕಾರಣ ಕೊಡಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಹಾಗಲ್ಲ, ಫೈನಲ್ ಈಶೆ ಇಚ್ಛಾ, ದೇವರ ಇಚ್ಛೆ ಇದೆ, ಅದಕ್ಕೆ ಇನ್ನು ಕಾಯ್ಬೇಕಷ್ಟೇ. ನಾವು ಎಷ್ಟು ಹೋಗಿರ್ತೀವಿ ನಾವೀಗ, ಡಿಸ್ಪ್ಯಾಚ್ ಕ್ಲರ್ಕು ಎಂಟ್ರಿ ಮಾಡ್ತಾ ಕೂತಿರ್ತಾರೆ, ಕಿತ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಕೊಟ್ಬಿಡಿ ಸಾಕು ಅಂತೇಳಿ ಸುಮ್ಮನೆ ಕಾಯ್ತಿರ್ಬೇಕು ನಾವೀಗ. ಅವನು ಇದ್ದಾಗೆ ಕಾಫಿ ಕುಡಿಯೋಕೆ ಶುರು ಮಾಡ್ತಾರೆ, ಅವ್ರು ಸುತ್ತ ಕೊಡೋದಿಲ್ಲ. ಆಯ್ಕೆ ಒಂದಿಷ್ಟು ಅಲ್ಲಿ ಬಿಡಿಸ್ತಾರೆ, ಒಂದಿಷ್ಟು ನಮ್ಮ ಆರ್ಡ್ರ್ ಮೇಲೆ ಬಿಡಿಸ್ತಾರೆ, ಹೆಜ್ಜೆಲ್ಲ ನಾವೊಂದು ಬಿಟ್ಟರೆ ಆರ್ಡ್ರೇ ಹೋಗಿಬಿಡ್ತಾರೆ, ಗೊತ್ತಾಯ್ತಾ? ತೊಳೆದು ಬಿಟ್ಟರೆ ಚೆನ್ನಾಗಿ ಹೋಗ್ಬಿಡ್ತಾರೆ. ಏನು ಮಾಡ್ಬೇಕಾದ್ರೆ ಈಗ ಆ್ಯಕ್ಚುಲಿ ನಡೆದಿರೋವೆಲ್ಲ ಕೂಡ ಅರ್ಥ ಆಗ್ತದೆ ನಿಮಗೆ. ಬಟ್ ಏನು ಮಾಡೋಂಗಿಲ್ಲ, ಅವನಿಗೆ ಮಡಿ ಮೇಲೆ ಹೇಳ್ತಾ ಕೂತ್ಕೊಂಡು ಬಾಯಿ ಮೇಲೆ ಒಯ್ದು ಬಿಡ್ತಾನೆ ಅಷ್ಟೇ. ಸುಮ್ಮನೆ ಕೂತಿರ್ಬೇಕಾಗ್ತದೆ. ಯಾಕೆ ಇನ್ನೊಬ್ಬನಿದ್ದಾನ, ಆದ್ದರಿಂದ ಇಂಡಿಪೆಂಡೆನ್ಸ್ ನಮಗಿದೆ. ಇವನು ದೊಡ್ಡ ಅಧಿಕಾರಿಯಾಗಿ ದೊಡ್ಡ ಪೋಸ್ಟ್, ಅವನ ಮುಂದೆ ಅವನು ಏನು ಲೆಕ್ಕಕ್ಕೆ ಇಲ್ಲ. ಆಮೇಲೆ ಒನ್ಸ್ ರಿಸೀವ್ಸ್ ದಿ ಆರ್ಡರ್ ಅವ್ನ ಲೆಕ್ಕಕ್ಕೆ ಇಲ್ಲ. ಬಟ್ ಅಲ್ಲಿವರೆಗೆ ಅವನು ಏನಿದೆ, ಈಗ ಅವ್ನು ಇದಕ್ಕೆ ಎದ್ದೋಳು ಎದ್ದು ಹೋಗ್ಬಿಡ್ತಾನೆ ಅಲ್ಲೇ ಅವ್ರ ಕಡೆಗೆ ಹೋದ್ರೆ ಈಗಂತ ಹೋಗ್ಬಿಡ್ತಾರೆ ಅಷ್ಟೇ. ಎಲ್ಲೋ ಹಲ್ಟಿ ಒಂದು ನಿಧಾನ ಬರ್ತಾನೆ. ಅವ್ನು ಅಪ್ಪ ಎಷ್ಟು ಆಡಿಸ್ಬೇಕೋ ಅಷ್ಟು ಆಟ ಆಡಿಸ್ತಾನೆ, ನೋಡೋದಿಲ್ಲ, ಸುಮ್ಮನೆ ಕೊಡೋದಿಲ್ಲ ಅವರು. ಏನು ಕೊಡಿ ಎಂಬುದು ಅಭಿಪ್ರಾಯ. ಯಾಕೆ ಹೇಳಿದೆ ಅಂದರೆ ಡಿಪೆಂಡೆನ್ಸ್ ಇದೆ. ನಿಮಗೆ ಡಿಪೆಂಡೆನ್ಸ್ ಒಬ್ಬನೇ ಇರೋದು, ಡಿಪೆಂಡೆನ್ಸೇ ಇಲ್ಲ ಅಂದಮೇಲೆ ವೈದ್ಯಸ್ ಯಾಕೆ ವೇಸ್ಟ್ ಆಫ್ ಟೈಮ್ ಯಾಕೆ ಮಾಡ್ತಾರೆ? ಇದೇನೋ ಮಾತಾಡೋಗಿಲ್ಲ ಅವರು. ನಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕಾದ್ರೆ ಹೌದು ದೋಷ ಇದೆ ಅಂತ ಅರ್ಥ ಆಗುತ್ತೆ. ಅನ್ಯಥಾ ಕಾರಣಂ ಚೇತ್ ಸ್ಯಾತ್ ಕಿಂ ಕಾರ್ಯಮೋಪಜಾಯತೆ. ಹಾಗಿದ್ರೆ ಇಲ್ಲ ರೀ, ಏನೋ ಒಂದು ಕಾರಣ ಇರುತ್ತೆ. ಹಾಗೆ ಏನೋ ಕಾರಣ ಇರಲಿ ಬಿಡು, ಬಂದೇನೇ ಇಲ್ಲ. ಯಾಕೆ ಮಾವಿನ ಗಿಡ ಬಂದಿಲ್ಲ ಅಂದರೆ ಅಸ್ಸಾಂನಲ್ಲಿ ಮಳೆ ಆಗಿಲ್ಲ ಅಂತೇಳಿ. ಇಲ್ಲಿ ಯಾಕೆ ಅಸ್ಸಾಂನಲ್ಲಿ ಮಳೆ ಆಗಿ? ಯಾಕೆಂದ್ರೆ ನಿಮ್ಮ ಪ್ರಕಾರ ಏನು ನಿಯಮ ಇಲ್ಲಲ್ಲ. ನಿಯಮ ಇದ್ದರೆ ಸಾನೇ ಬರೋದು. ನಿಷ್ಕಾರಣವಾಗಿ ವಿಳಂಬ ಮಾಡೋದಾದರೆ, ನಿಷ್ಕಾರಣ ಅವಸರ ಮಾಡೋದಾದರೆ ಯಾವುದಕ್ಕೂ ಬೆಲೆ ಇಲ್ಲ. ಒಂದು ಈವನ್ ಅನ್ಸೈಂಟಿಫಿಕ್ ಥಿಂಕಿಂಗ್ ಏನಿರಬೇಕು, ಒಂದು ಎಫೆಕ್ಟ್ಗೆ ಪ್ರಾಪರ್ ಕಾಜ್ ಇರಬೇಕಲ್ಲ, ಪ್ರಾಪರ್ ಕಾಜೇ ಇರಬೇಕು ಮುಖ್ಯವಾಗಿ. ಆ ದೃಷ್ಟಿಯಲ್ಲಿ ವಾತ ಸರಿಯಲ್ಲ ಅಂತ ಹೇಳ್ತಾರೆ. ಮುಂದಿನ ಭಾಗ ನಾಳೆ.